ಹಾಯ್ ಗೈಸ್, ಹೋಪ್ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಇವಾಗ ಹೊಸ ವಿಡಿಯೋದಲ್ಲಿ. ಸೊ ಫಸ್ಟ್ ಚಾಪ್ಟರ್ ನಿಮ್ಮದು NISM ಸೀರೀಸಲ್ಲಿ ಇರೋದು ಇಂಟ್ರೊಡಕ್ಷನ್ ಟು ರಿಸರ್ಚ್ ಅನಲಿಸ್ಟ್ ಪ್ರೊಫೆಷನ್. ಹೋದ ಕ್ಲಾಸಲ್ಲಿ ನಾನು ಫ್ಯೂ ಥಿಂಗ್ಸ್ ಮಿಸ್ ಮಾಡಿದ್ದೆ. ಸೊ ನಿಮಗೆ ಡ್ಯೂರೇಷನ್ ಅನ್ನೋದು ಮರ್ತೋಗ್ಬಿಟ್ಟಿದೆ. ಸೊ ಡ್ಯೂರೇಷನ್ ಯಾವ ಥರ ಅಂದರೆ ನೀವು ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಸ್ಟಡಿ ಪ್ಲ್ಯಾನ್ ಹೆಂಗಿರ್ಬೇಕಂತ. ಸೊ ಇದು ಒಂದು ಮಿನಿಮಮ್ ಸ್ಟಡಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಯಾವ ಥರ ಅಂದರೆ ಇಫ್ ಯು ಆರ್ ಅನ್ ಕಾಮರ್ಸ್ ಗ್ರ್ಯಾಡ್ ಅಥವಾ ಫಿನಾನ್ಸ್ ನಿಮ್ಗೆ ಅಟ್ಲೀಸ್ಟ್ ಬೇಸಿಕ್ ಲೆವೆಲಲ್ಲಿ ಗೊತ್ತು ಅಂದರೆ ನೀವು 1 ಮಂತಲ್ಲಿ ಇದನ್ನು ಮುಗಿಸ್ಬೋದು. ಆರ್ ಎಲ್ಸ್ ನಿಮಗೆ ಫಿನಾನ್ಸ್ ಬಗ್ಗೆ ಏನು ಗೊತ್ತಿಲ್ಲ, ಯು ಆರ್ ಫ್ರಮ್ ಫಿನಾನ್ಸ್, ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಅಥವಾ ಇವಾಗ ನೀವು PU ಮುಗಿಸಿದ್ದೀರಾ, ನಿಮ್ಮದು 12th ಮುಗಿಸಿದ್ದೀರಾ. ಸೊ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಂತ್ಸು ಸಾಕು. ಆ್ಯಕ್ಚುಲಿ ಇದಕ್ಕೆ ನೀವು 1 ಮಂತು ಕೊಡೋದು ಬೇಕಾಗಿಲ್ಲ. ನಿಮಗೆ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಫಿನಾನ್ಸ್ ಅಕೌಂಟ್ಸ್ ಬಗ್ಗೆ. ಏನಕ್ಕಂದ್ರೆ ಇದು ಅಂತ ಕಷ್ಟ ಎಕ್ಸಾಮ್ ಇಲ್ಲ. ಯು ಕ್ಯಾನ್ ವರ್ಕ್ ಹಾರ್ಡ್ ಆ್ಯಂಡ್ ಕಂಪ್ಲೀಟ್ ದಿಸ್ ಇಸ್ 15 ಡೇಸ್ ಆ್ಯಕ್ಚುಲಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 2 ವೀಕ್ಸಲ್ಲಿ ಇದನ್ನು ಮುಗಿಸ್ಬೋದು ನೀವು ಕನ್ಸಿಸ್ಟೆಂಟಾಗಿ ಎಲ್ಲ ಚಾಪ್ಟರ್ಸ್ನು ಓದಿ. ನಿಮ್ಮ ನೋಟ್ಬುಕ್ ಕೊಟ್ಟಿರ್ತಾರೆ, MCQs ಇರುತ್ತೆ, ಮಾಕ್ ಟೆಸ್ಟ್ ಇರುತ್ತೆ. ಎಷ್ಟು ವೆಬ್ಸೈಟ್ಸಲ್ಲಿ ಮಾಕ್ ಟೆಸ್ಟ್ ಸಿಗುತ್ತೆ ನಿಮಗೆ, ಪೇಯ್ಡ್ ಮಾಕ್ ಟೆಸ್ಟ್ ಇರುತ್ತೆ. NISM ಕಡೆಯಿಂದ 2 ಮಾಕ್ ಟೆಸ್ಟ್ ಇರುತ್ತೆ. ಲೈವ್ ಹೆಂಗ್ ನಡೆಯುತ್ತೆ ಅದೇ ಥರ ಮಾಕ್ ಟೆಸ್ಟ್ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀವು ಅಟೆಂಡ್ ಮಾಡ್ತೀರಾ, ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ರಿಯಲ್ ಟರ್ಮಲ್ಲಿ. ಇಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗುವಾಗ ನಿಮ್ಮ ಸೆಂಟರ್ ಅಲಾಟ್ ಆದಮೇಲೆ ಯಾವ ಥರ ನೀವು ನೆಕ್ಸ್ಟ್ ಎಕ್ಸಾಮ್ ಬರೀತೀರಾ. ಸಾರಿ. ಸೊ ಇವಾಗ ಎಕ್ಸಾಮ್ ಶೆಡ್ಯೂಲ್ ನೀವು ಮಾಡ್ತಿರಲ್ಲ. ಸೊ ಲೆಟ್ಸೇ ನೀವು ಬರೀತೀರ ಇವಾಗ ಆಗಸ್ಟಲ್ಲಿ ಬರೀತೀರಾ. ಸೊ ಇವಾಗ ಹೆಂಗಿದ್ರು ಜುಲೈ 1st ನಾಳೆ. ಸೊ 1 ತಿಂಗಳು ಪ್ಲ್ಯಾನ್ ಅಂದರೆ ಆಗಸ್ಟ್ 2nd, ಆಗಸ್ಟ್ 3rd ಅಷ್ಟರಲ್ಲಿ ನೀವು, ಆಗಸ್ಟ್ 3rd ಐ ಗೆಸ್ ಸಂಡೇ ಇರಬೇಕು. ಸಂಡೇ ಇಲ್ಲಾಂದ್ರೆ ಮಂಡೇ ಅಂದ್ಕೊಳ್ಳಿ, ಆಗಸ್ಟ್ 5th. ಸೊ ಆಗಸ್ಟ್ 5th ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನೀವು ಇವಾಗಲೇ ಬುಕ್ ಮಾಡಬೇಕು ಸ್ಲಾಟ್ನ. ಏನಕ್ಕಂದರೆ ಬೆಂಗಳೂರಲ್ಲಿ, ಆ್ಯಕ್ಚುಲಿ ನಾನು ಬರೆದಿದ್ದು ಬೆಂಗಳೂರಲ್ಲಿ, ನಂದು NISM ಕ್ಲಿಯರ್ ಆಗಿದೆ. ಸೊ ವೆನ್ ಐ ಹ್ಯಾಡ್ ರಿಟರ್ನ್ ದೇರ್, ಸೊ ಏನಾಗಿತ್ತಂದರೆ ಸ್ಲಾಟ್ಸ್ ಇದ್ದಿಲ್ಲ. ಸ್ಲಾಟ್ಸ್ ಅಂದರೆ ಎಷ್ಟೋ ಜನ ದೂರದಿಂದೆಲ್ಲ ಬರೋರಿದ್ರು. ಸೊ ಸ್ಲಾಟ್ಸ್ ನಿಮಗೆ ಕಷ್ಟ ಸಿಗುತ್ತೆ. ಬಟ್ ಒಂದ್ಸಲಿ ನೀವು ಅವೈಲೇಬಿಲಿಟಿ ಚೆಕ್ ಮಾಡಿ, ಸ್ಲಾಟ್ಸ್ ಚೆನ್ನಾಗಿದೆ, ನೀವು ಯಾವ ಡೇಟ್ ಬೇಕೋ ಆ ಡೇಟಿಗೆ ಸಿಗ್ತಾಯಿತ್ತಂದರೆ ನೀವು ಮುಂಚೆನೇ ಬುಕ್ ಮಾಡ್ಕೊಂಡಿಕ್ಕಿರಿ. ಸೊ ನಿಮಗೆ ಅಟ್ಲೀಸ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇಷ್ಟು ದಿವಸದಲ್ಲಿ ನಾನು ಮುಗಿಸ್ಬೇಕು. 2 ಮಂತ್ಸೋ 1 ಮಂತೋ 15 ಡೇಸೋ 10 ಡೇಸೋ 1 ವೀಕು. ಸೊ ಇದೊಂದು ಶೆಡ್ಯೂಲು, ನೀವು ಇದನ್ನು ಯೂಸ್ ಮಾಡ್ಬೋದು. ದೆನ್ ಸೊ ವೇಟೇಜ್ ಏನಿದೆ ಚಾಪ್ಟರ್ಸ್ದು. ಸೊ ದೇರ್ ಆರ್ ಅರೌಂಡ್ ಐ ಗೆಸ್ 11 ಚಾಪ್ಟರ್ಸ್, ಸಾರಿ 13 ಚಾಪ್ಟರ್ಸ್. ಸೊ 13 ಚಾಪ್ಟರ್ಸಲ್ಲಿ ಅದರ ವೇಟೇಜ್ ಏನೇನಿದೆ. ಸೊ ಸ್ಟಾರ್ಟಿಂಗು ವಿತ್ ಇಂಟ್ರೋ ಟು ರಿಸರ್ಚ್ ಅನಲಿಸ್ಟು, ಅದಕ್ಕೆ 3% ಇದೆ ವೇಟೇಜ್. 3% ಅಂದರೆ 100 ಮಾರ್ಕ್ಸಿಂದ 3 ಮಾರ್ಕ್ಸ್ ಬರ್ಬೋದು ನಿಮ್ಗೆ ಇದರಿಂದ. ಸೊ ದಿಸ್ ಇಸ್ ನಾಟ್ ಗ್ಯಾರಂಟಿ ಕೊಡಲ್ಲ ಅವರು, ಬಟ್ ಆನ್ ಆನ್ ಆವ್ರೇಜ್ ನಿಮಗೆ 3 ಮಾರ್ಕ್ಸ್ ಒಂದು ಚಾಪ್ಟ್ರಿಂದ ಬರುತ್ತೆ. ಫಸ್ಟ್ ಚಾಪ್ಟ್ರಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ ರೋಲ್ಸ್ ಆಫ್ ರಿಸರ್ಚ್ ಅನಲಿಸ್ಟ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ರಿಸರ್ಚ್ ಅನಲಿಸ್ಟ್, people he or she can contact. ಸೊ ಮತ್ತು ಕ್ಲೈಂಟ್ಸ್ ಆಗಿರಲಿ, ಕಸ್ಟಮರ್ಸ್ ಆಗಿರಲಿ, ಕಂಪ್ನೀಸ್ ಆಗಿರಲಿ, ಅವ್ರ ಜೊತೆ ಕಾಂಟ್ಯಾಕ್ಟ್ಸ್ ಮಾಡ್ತಾನೆ. ಕ್ಲೈಂಟ್ನ ಹೆಂಗೆ ಅವರು ಆ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡ್ತಾರೆ, ಕಂಪ್ನೀಸ್ಗೆ ಹೆಂಗೆ ಅವ್ರು ಕ್ವಶನ್ ಮಾಡ್ತಾರೆ, ಅವರಿಂದ ಹೆಂಗೆ ಡೇಟಾ ತೊಗೊತಾರೆ ಡೈಲಿ ಬೇಸಿಸಲ್ಲಿ, ಆ ವಿಷಯ ಇಂಟ್ರೋ ಟು RL ಮಾತಾಡ್ತಾರೆ. ಸೊ ನೆಕ್ಸ್ಟು ಬಂದು ಇಂಟ್ರೋ ಟು ಸೆಕ್ಯೂರಿಟೀಸ್ ಮಾರ್ಕೆಟು. ಇದು ಬೇಸಿಕ್ ಆಗಿ ನಿಮ್ಗೆ ಏನು ಹೆಲ್ಪ್ ಮಾಡುತ್ತಂದರೆ ಇನ್ಫಾರ್ಮೇಷನ್ ಸಿಗುತ್ತೆ ಅಥವಾ ನಾಲೆಡ್ಜ್ ಸಿಗುತ್ತೆ. ಅಂದರೆ ಟೈಪ್ಸ್ ಆಫ್ ಮಾರ್ಕೆಟ್ಸು, ವೇಸ್ ಆಫ್ ಇನ್ವೆಸ್ಟಿಂಗು, ಟೈಪ್ಸ್ ಆಫ್ ಇನ್ವೆಸ್ಟಿಂಗ್ಸು, ಮತ್ತು ಬೇರೆ ಬೇರೆ ಮಾರ್ಕೆಟ್ಸು, ಡೆಟ್ಟು ಈಕ್ವಿಟಿ ಮಾರ್ಕೆಟ್ಸ್ ಬಗ್ಗೆ ನಿಮಗೆ ಮಿನಿಮಮ್ ನಾಲೆಡ್ಜ್ ಕೊಡುತ್ತೆ. ಅದಾದಮೇಲೆ ಟರ್ಮಿನಾಲಜೀಸ್ ಇನ್ ಈಕ್ವಿಟಿ ಆ್ಯಂಡ್ ಡೆಟ್ ಮಾರ್ಕೆಟು. ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಅಂತಾರೆ, ಡೆಫಿನೇಷನ್ಸು, ಹಾರ್ಡ್ ಕೋರ್ ಡೆಫಿನೇಷನ್ಸ್ ಇರುತ್ತಲ್ಲ, ಆ ಡೆಫಿನೇಷನ್ಸ್ನ ಇಲ್ಲಿ ಬ್ರೇಕ್ ಡೌನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ಫಂಡಮೆಂಟಲ್ಸ್ ಆಫ್ ರಿಸರ್ಚು. ಎಷ್ಟು ಸ್ಟೂಡೆಂಟ್ಸು ಇದನ್ನು ಫಂಡಮೆಂಟಲ್ ರಿಸರ್ಚ್ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ. ದಿಸ್ ಇಸ್ ನಾಟ್ ಫಂಡಮೆಂಟಲ್ ರಿಸರ್ಚ್, ದಿಸ್ ಇಸ್ ಫಂಡಮೆಂಟಲ್ಸ್ ಆಫ್ ರಿಸರ್ಚ್. ಸೊ ಇದರಲ್ಲಿ ಯಾವ ಥರ ರಿಸರ್ಚ್ ಕಂಡಕ್ಟ್ ಮಾಡಬೇಕು, ಸೋರ್ಸಸ್ ಯಾವ್ದು ಇರುತ್ತೆ ಅದ್ರ ಬಗ್ಗೆ ಮಾತಾಡೋದು.
ಸೊ ಅದಾದ್ಮೇಲೆ ಎಕನಾಮಿಕ್ ಅನಾಲಿಸಿಸ್ ನಾನಿಲ್ಲಿ ಹೈಲೈಟ್ ಮಾಡಿಕ್ಕಿದ್ದೀನಿ, ಬೋಲ್ಡ್ ಮಾಡಿದ್ದೀನಿ, ಅದು ಇಂಪಾರ್ಟೆಂಟು. ಪ್ಲಸ್ ವೇಟೇಜು ಜಾಸ್ತಿ ಇದೆ ಇದಕ್ಕೆ. ಎಕನಾಮಿ ಅನಾಲಿಸಿಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ರೋ ಎಕಾನಮಿ, ಗ್ಲೋಬಲ್ ಎಕಾನಮಿ, ಹೌ ದೇ ಆರ್ ಪರ್ಫಾರ್ಮಿಂಗು, ಇಂಡಿಯನ್ ಎಕಾನಮಿ ಹೆಂಗ್ ಪರ್ಫಾರ್ಮ್ ಮಾಡ್ತೈತೆ, ಮಿಕ್ಕಿದ ಎಕಾನಮೀಸ್ ಹೆಂಗ್ ಪರ್ಫಾರ್ಮ್ ಆಗ್ತೈತೆ. ಸೊ ಇಂಡಿಯಾ ನಾರ್ಮಲಿ ನೀವು ನೋಡಿರ್ಬೋದು, ಏನಕ್ಕಂದ್ರೆ ಎಕ್ಸ್ಪೋರ್ಟ್ಸ್ ಅಲ್ಲಿ IT ಇರೋದ್ರಿಂದ US ಎಕಾನಮಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಮಾಡುತ್ತೆ ನಮ್ಮ ಇಂಡಿಯನ್ ಎಕಾನಮಿ. ಸೊ ಆ ಥರ ನಾವು ಗ್ಲೋಬಲ್ ಲೆವೆಲ್ನು ಮಾತಾಡೋಣ ಮತ್ತೆ ಇಂಡಿಯನ್ ಲೆವೆಲ್ಸ್ನು ಮಾತಾಡೋಣ. ಅದಾದ್ಮೇಲೆ ಇಂಡಸ್ಟ್ರಿ ಅನಾಲಿಸಿಸ್ ಇದೆ. ಸೊ ನಿಮ್ಮ ರಿಸರ್ಚ್ ರಿಪೋರ್ಟ್ಸ್ ಅಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅದರಲ್ಲಿ ನಾವು ಇಂಡಸ್ಟ್ರಿ ಕೀ ಡ್ರೈವರ್ಸ್ ಏನು, ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಏನು, ಸಪ್ಲೈ ಚೈನ್ ಅನಾಲಿಸಿಸ್ ಏನು, ಆ ವಿಷಯದಲ್ಲಿ ಮಾತಾಡೋಣ. ಅದಾದ್ಮೇಲೆ ನಮ್ದು ಕಂಪ್ನಿ ಅನಾಲಿಸಿಸ್ ಇದೆ. ಕಂಪ್ನಿ ಅನಾಲಿಸಿಸ್ ಅಲ್ಲಿ ಎರಡು ತರ ಅನಾಲಿಸಿಸ್ ಇದೆ. ಕಂಪ್ನಿ ಅನಾಲಿಸಿಸ್ ಇನ್ ಪಾಯಿಂಟ್ ಆಫ್ ವ್ಯೂ ಆಫ್ ಕ್ವಾಂಟಿಟೇಟಿವ್, ಇನ್ನೊಂದು ಕ್ವಾಲಿಟೇಟಿವ್. ಸಾರಿ. ಸೊ ಅದೇ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅದಕ್ಕೂ 8% ಇದೆ, ಕ್ವಾಲಿಟೇಟಿವ್ಗೆ 8% ಇದೆ, ಕ್ವಾಂಟಿಟೇಟಿವ್ಗೆ 16% ಇದೆ. ಅದಾದ್ಮೇಲೆ ಕಾರ್ಪೊರೇಟ್ ಆಕ್ಷನ್ಸ್ ಬಗ್ಗೆ ಮಾತಾಡೋದು. ಕಾರ್ಪೊರೇಟ್ ಆಕ್ಷನ್ಸ್ ಅಂದ್ರೆ ಯಾವ ತರ ನೀವು ಕೇಳಿಸ್ಕೊಂಡಿರ್ಬೋದು, ಬೋನಸ್ ಕೊಟ್ಟವ್ರೆ, ಡಿವಿಡೆಂಡ್ ಸಿಗ್ತೈತೆ, ಮತ್ತೆ ಸ್ಟಾಕ್ ಸ್ಪ್ಲಿಟ್ ಆಗ್ತೈತೆ, ಸ್ಟಾಕ್ ಕನ್ಸಾಲಿಡೇಟ್ ಆಗ್ತೈತೆ, ಸ್ಪಿನ್ ಆಫ್ ಆಗ್ತೈತೆ, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಆಗ್ತೈತೆ. ಇವೆಲ್ಲ ಒಂದು ಕಾರ್ಪೊರೇಟ್ ಆಕ್ಷನ್ಸ್ ಇವೆಲ್ಲ. ಸೊ ಅಕ್ವಿಸಿಷನ್ ಆಗ್ತೈತೆ, ಆ ವಿಷಯದಲ್ಲಿ ಇದ್ರಲ್ಲಿ ಇನ್ ಡೆಪ್ತ್ ಅಲ್ಲಿ ಮಾತಾಡ್ತೀವಿ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್. ವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ಸ್ ಅಂದ್ರೆ ನಿಮಗೆ ಹಾರ್ಡ್ ಕೋರ್ ವ್ಯಾಲ್ಯೂಯೇಷನ್ ಮಾಡಿಸೋಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ, DCF ವ್ಯಾಲ್ಯೂಯೇಷನ್ ಮಾಡಲ್ಸ್ ಅವೆಲ್ಲ ಆಗಲ್ಲ. ಮಿನಿಮಮ್ ಏನಿರಬೇಕು ಅದು ನಿಮಗೆ ಅನ್ಕೊಡ್ತಾರೆ ಇದರಲ್ಲಿ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಹೈ ಲೆವೆಲ್ ಆಫ್ ವ್ಯಾಲ್ಯೂಯೇಷನ್ಸ್ ಇನ್ ದಿಸ್. ಅದಾದ್ಮೇಲೆ ಫಂಡಮೆಂಟಲ್ಸ್ ಆಫ್ ರಿಸ್ಕ್ ಅಂಡ್ ರಿಟರ್ನ್. ಸೊ ಪರ್ಸೆಂಟೇಜ್ ವೈಸ್ ಅದು ಕಡಿಮೆ ಇರ್ಬೋದು, ಬಟ್ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಟಾರ್ಗೆಟು ಮತ್ತೆ ರಿಟರ್ನು, ರಿಸ್ಕ್ ಎಷ್ಟಿದೆ ಅವೆಲ್ಲ ಇದರಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕ್ವಾಲಿಟೀಸ್ ಆಫ್ ಗುಡ್ ರಿಪೋರ್ಟ್. ನೀವು ರಿಸರ್ಚ್ ರಿಪೋರ್ಟ್ಸ್ ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಮೋತಿಲಾಲ್ ಓಸ್ವಾಲ್ ಅವ್ರದ್ದು ಸಿಗುತ್ತೆ, ಜೆಫ್ರೀಸ್ದು ಸಿಗುತ್ತೆ, JP ಮಾರ್ಗನ್ದು ಸಿಗ್ಬೋದು ನಿಮಗೆ. ಅವೆಲ್ಲ ಪಬ್ಲಿಕ್ಲಿ ಅವೈಲೇಬಲ್. ಸೊ ಆ ಥರ ರಿಪೋರ್ಟ್ ಮಾಡೋಕ್ಕೆ ಕ್ವಾಲಿಟೀಸ್ ಏನಿರಬೇಕು ಅಂದ್ರೆ ಆ ರಿಪೋರ್ಟಿಗೆ ಏನೇನು ಕ್ವಾಲಿಟೀಸ್ ಇರಬೇಕು, ಏನೇನು ಟಾಪಿಕ್ಸ್ ಇರಬೇಕು, ಆ ವಿಷಯದಲ್ಲಿ ಈ ಟಾಪಿಕ್ ಮಾತಾಡುತ್ತೆ. ಈ ಚಾಪ್ಟರ್ ಮಾತಾಡುತ್ತೆ. ಅದಾದ್ಮೇಲೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್. ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಅಂದ್ರೆ ರಿಸರ್ಚ್ ಅನಲಿಸ್ಟು ಯಾವ್ಯಾವ ಆಕ್ಟ್ಸ್ ಅಲ್ಲಿ ಕವರ್ ಆಗಿದೆ. ಸೊ ಇವಾಗ ಮೇನ್ ಅಪೆಕ್ಸ್ ಬಾಡಿ ನಮಗೆ ಸೆಬಿ ಇರೋದು. ಸೆಬಿಯಲ್ಲಿ ರೆಗ್ಯುಲೇಷನ್ಸ್ ಏನೇನಿದೆ, ಯಾವ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ನ ಫಾಲೋ ಮಾಡಬೇಕು, ಯಾವ್ಯಾವ ಕಂಪ್ಲೈನ್ಸಸ್ ನ ಫಾಲೋ ಮಾಡಬೇಕು, ಯಾವ್ಯಾವ ಮಿನಿಸ್ಟ್ರೀಸ್ ಇದರಲ್ಲಿ ಇರುತ್ತೆ, ಫೆಮಾ ಆಕ್ಟ್ ಆಗಿರಲಿ, ಸೆಬಿದ್ ಆಕ್ಟ್ ಆಗಿರಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಆಗಿರಲಿ, ಯಾವ್ದಾದ್ರು ಆಕ್ಟ್ ಆಗಿರಲಿ, ಅವೆಲ್ಲ ಏನೇನು ಕವರ್ ಆಗುತ್ತೆ, ಎಲ್ಲೆಲ್ವರೆಗೂ RA's ಲಯಬಿಲಿಟಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇವೆಲ್ಲ ಕವರ್ ಮಾಡಿ 100% ನಿಮಗೆ ಕವರ್ ಆಗಿದೆ ಇದರಲ್ಲಿ ಚಾಪ್ಟರ್ಸ್. 100 ಮಾರ್ಕ್ಸಿಗೆ ಇದರಿಂದ ಬರುತ್ತೆ. ನೀವು ಇದನ್ನು ಫಾಲೋ ಮಾಡ್ತೀರಾ ಅಂದ್ರೆ ಮಾಡಿ, ಪ್ರಾಬ್ಲಮ್ ಇಲ್ಲ, ಬಟ್ ಆದಷ್ಟು ನೀವು ಡೆಪ್ತ್ ನಾಲೆಜ್ ತಗೊಳಕ್ ಟ್ರೈ ಮಾಡಿ. ಸೊ ಇಂಟ್ರೋ ಟು ರಿಸರ್ಚ್ ಅನಲಿಸ್ಟ್ ಪ್ರೊಫೆಷನ್. ಸೊ ರೋಲ್ ಆಫ್ ರಿಸರ್ಚ್ ಅನಲಿಸ್ಟ್ ಏನು? ಸೊ ರಿಸರ್ಚ್ ಅನಲಿಸ್ಟ್ ಆಕ್ಚುಲಿ ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡಿ, ಅದರಿಂದ ಅನಾಲಿಸಿಸ್ ಮಾಡಿ, ಅದನ್ನ ಒಂದು ಡಿಸಿಷನ್ ತಗೊಂಡು ಅವ್ರ ಕ್ಲೈಂಟ್ಸಿಗೆ ತಲುಪಿಸ್ತಾರೆ. ಬೈ, ಸೆಲ್, ಹೋಲ್ಡ್, ಅಕ್ಯುಮುಲೇಟ್ ಅಂತ ಟರ್ಮ್ಸ್ ನೀವು ಕೇಳಿಸ್ಕೊಂಡಿರ್ಬೋದು. ಅದನ್ನ ಹೆಲ್ಪ್ ಮಾಡ್ತಾರೆ ನಿಮ್ಮ ಕ್ಲೈಂಟ್ಸ್ನ ಅಥವಾ ನಿಮ್ಮ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಯಾವ ಥರ ಸ್ಟಾಕ್ಸ್ ಪಿಕ್ ಮಾಡಬೇಕು, ಎಕ್ಸಿಟ್ ಏನು, ಎಂಟ್ರಿ ಏನು, ಹೋಲ್ಡ್ ಮಾಡಬೇಕಾ, ಎಕ್ಸಿಟ್ ಮಾಡಬೇಕಾ, ಇವೆಲ್ಲ ರಿಸರ್ಚ್ ಅನಲಿಸ್ಟ್ ಅಂತಾರೆ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ರಿಸರ್ಚ್ ಅನಲಿಸ್ಟು: ಇಂಟರಾಕ್ಷನ್ ವಿತ್ ಕಂಪ್ನೀಸ್ ಅಂಡ್ ಕ್ಲೈಂಟ್ಸು, ಕ್ವಾಲಿಟೀಸ್ ಆಫ್ ಎನ್ RA. ಸೊ ಇವೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ಅದರಲ್ಲಿ. ಸೊ ನಿಮಗೆ RI ಇನ್ ಸಿಂಪಲ್ ಟರ್ಮ್ಸ್ ಅನ್ಬೇಕಂದ್ರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನೀವು ಇವಾಗ ಯಾವ್ದಾದ್ರು ಫೋನ್ ತಗೊಬೇಕಂದ್ರೆ ನಿಮ್ದು ಫಸ್ಟ್ ಕ್ರೈಟೀರಿಯಾ ಏನಿರುತ್ತೆ, ಬಜೆಟ್ ಇರುತ್ತೆ. ಸೊ ನನಗೆ 10,000 ಅಲ್ಲಿ ಒಂದು ಮೊಬೈಲ್ ಬೇಕು, 6GB ರ್ಯಾಮ್ ಇರಬೇಕು, 128 ಇದಿರಬೇಕು, ಸ್ಟೋರೇಜ್ ಇರಬೇಕು. ಸೊ ಇವಾಗ ಈ ಕಂಡೀಷನ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಫಸ್ಟ್ ಗೂಗಲಲ್ಲಿ ಚೆಕ್ ಮಾಡ್ತೀರಾ ನಾರ್ಮಲ್ ಆಗಿ ಯಾವ್ಯಾವ ಮೊಬೈಲ್ಸ್ ಇದೆ. ಅಮೆಝಾನ್ ಅಲ್ಲಿ ಚೆಕ್ ಮಾಡ್ತೀರಾ, ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ತೀರಾ. ಇವಾಗ ಮೊಬೈಲ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಲ್ಲ, ಏನಕ್ಕೆ ಅಂದ್ರೆ ಅದ್ರ ರಿವ್ಯೂಸ್ ನಿಮ್ಗೆ ಗೊತ್ತಾಗಲ್ಲ.
ಸೊ ನೀವೇನ್ ಮಾಡ್ತೀರಾ, ಯೂಟ್ಯೂಬ್ ಹೋಗ್ಬಿಟ್ಟು ಅದ್ರ ವಿಷಯದಲ್ಲಿ ಇನ್ನ ಹುಡುಕ್ತೀರಾ. ಸೊ ಯಾವ ಮೊಬೈಲ್ ಚೆನ್ನಾಗಿದೆ, ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ, ಏನ್ ಚಾರ್ಜಸ್ ಇದೆ ಅದರದ್ದು, ಎಷ್ಟು ಕಾಸ್ಟ್ ಬೀಳುತ್ತೆ, ಏನೇನ್ ಬೆನಿಫಿಟ್ಸ್ ಇರುತ್ತೆ, ಏನೇನ್ ಫೀಚರ್ಸ್ ಇರುತ್ತೆ. ಸೊ ಅವಂಗೆಲ್ಲ ಮಾಡ್ತಿರಲ್ಲ ಡಿಸೈಡ್ ಮಾಡೋದಲ್ಲಿ ಈ ಸೇಮ್ ಸಿಚುವೇಶನ್ ಸ್ಟಾಕ್ಸ್ ಅಲ್ಲೂ ನಡೆಯುತ್ತೆ. ನೀವೊಂದು ಸ್ಟಾಕ್ ಬೈ ಮಾಡ್ಬೇಕಂದ್ರೆ ಅದನ್ನ ಅನಾಲಿಸಿಸ್ ಮಾಡ್ತೀರಾ, ಅದ್ರ ಮೇಲೆ ರಿವ್ಯೂ, ಅದ್ರ ಮೇಲೆ ಕಮೆಂಟ್ರೀಸ್ ಓದ್ತೀರಾ, ಸ್ಟಾಕ್ ಬ್ರೋಕರ್ಸ್ ಕಮೆಂಟ್ರೀಸ್ ಓದ್ತೀರಾ. ಸೊ ಸೇಮ್ ಇದೇ ಪ್ರೋಸೆಸ್ ಅಲ್ಲಿ ಇರೋದು. ಬಟ್ ಈ ಮೊಬೈಲ್ ಬೈ ಮಾಡೋ ಪ್ರೋಸೆಸ್ ಅಲ್ಲಿ ನಿಮ್ದು ಆಬ್ಜೆಕ್ಟಿವ್ ಬೈ ಮಾಡೋಕಿರುತ್ತೆ. ಸೆಲ್ ಮಾಡಂಗಿದ್ರೆ ನೀವು ಇವೆಲ್ಲ ಮಾಡ್ತಾನೆ ಇದಿಲ್ಲ, ಡೈರೆಕ್ಟ್ ಆಗಿ ಸೆಲ್ ಮಾಡ್ತಿದ್ದೀರಾ. ಬಟ್ ಇದರಲ್ಲಿ ಆಬ್ಜೆಕ್ಟಿವ್ ಸೆಲ್ ಬೈ ಇರೋದ್ರಿಂದ ನೀವು ಇಷ್ಟೆಲ್ಲ ಪ್ರೊಸೆಸ್ ಮಾಡ್ತೀರಾ. ಬಟ್ ಸ್ಟಾಕ್ಸ್ ಅಲ್ಲಿ ನೀವು ಬೈ ಸೆಲ್ ಅಕ್ಯುಮುಲೇಟ್ ಏನ್ ಮಾಡಿದ್ರು ನಿಮಗೆ ಒಂದು ಅನಾಲಿಸಿಸ್ ಇರಬೇಕು. ಎಕ್ಸಿಟ್ ಮಾಡ್ತಿದ್ದೀರಾ ಅಂದ್ರೆ ಏನಕ್ಕೆ ಎಕ್ಸಿಟ್ ಮಾಡ್ತಿದ್ದೀರಾ, ಕಂಪ್ನಿ ವೀಕ್ ಇದೆಯಾ, ಕ್ವಾರ್ಟರ್ಲಿ ರಿಪೋರ್ಟ್ಸ್ ಅಲ್ಲಿ ಏನಾದ್ರು ವೀಕ್ ಸ್ಟೇಟ್ಮೆಂಟ್ ಕೊಟ್ಟಾಯ್ತಾ, ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯೋ ಇಲ್ವೋ, ವೀಕ್ ಇದೆಯಾ. ಸೊ ನಿಮ್ದು ಓನ್ ಆಬ್ಜೆಕ್ಟಿವ್ ಇರುತ್ತೆ, ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವ ತರ ಆಗುತ್ತಂತ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಯಾವ ತರ ಅಂದ್ರೆ, ಇವಾಗ ನಿಮ್ಗೆ ಯಾರು ಅಣ್ಣ ಇರಬೇಕು. ಸೊ ಅವ್ರು ಏನಂದ್ರೆ ನಿಮ್ಮನ್ನ ಕೇಳಿರ್ತಾರೆ, ನೀವು ಇವಾಗ ಬಿ ಕಾಮ್ ಓದ್ತಿದ್ದೀರಲ್ಲ. ಸೊ ಯೂಶಲಿ ಎಕ್ಸ್ಪೆಕ್ಟಿಂಗ್ ನೀವು ಬಿ ಕಾಮು ಅಥವಾ ಕಾಮರ್ಸ್ ಅಲ್ಲಿ ಅಥವಾ CA CMA ಯಾವ್ದಾದ್ರು ಓದ್ತಿರ್ತೀರ. ಸೊ ನಿಮ್ಮ ಅಣ್ಣ ಕೇಳ್ತಾರೆ, ನೀನ್ CA ಮಾಡ್ತಿದ್ದಿಲ್ಲಪ್ಪ, ನನಗೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಸೊ ಏನ್ ಮಾಡ್ಲಿ ಕೇಳಿದ್ರೆ ನೀವು ಅಂತೀರಾ, ಅಣ್ಣ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಸ್ಟಾರ್ಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ಸೊ ಅವ್ರು ಕೇಳ್ತಾರೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನಪ್ಪಾ ಅಂತ. ಸೊ ನೀವು ಅವ್ರಿಗೆ ಅಂತೀರಾ, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನೀವು ಮಂತ್ಲಿ SIPs ವೈಸ್ ಅಮೌಂಟ್ ಹಾಕ್ತೀರಾ. ಅದು ಎಷ್ಟೋ ಜನನ ಸೇರಿಸ್ಕೊಂಡು ಒಂದು ಫಂಡ್ ಕ್ರಿಯೇಟ್ ಮಾಡಿ ಅವ್ರು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ. ಅಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವ್ನು ಫುಲ್ ಅನಾಲಿಸಿಸ್ ಮಾಡಿ ನಿಮ್ಮ ಅಮೌಂಟ್ನ ಹಾಕ್ತಾನೆ. ಇಲ್ಲಿವರೆಗೂ ನಿಮ್ಮ ಅಣ್ಣವರು ಇದು FD ಅಲ್ಲಿ ಹಾಕಿರ್ತಾರೆ, RD ಅಲ್ಲಿ ಹಾಕ್ಬಿಟ್ಟು 6 ರಿಟರ್ನ್ ನೋಡೋರು. ಬಟ್ ಸಡನ್ ಆಗಿ ಒಂದ್ ವರ್ಷದಲ್ಲಿ ಅವರು 16%, 15%, 20% ರಿಟರ್ನ್ ನೋಡಿದ್ರು ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ ಅವ್ರ ಇನ್ನ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಅವ್ರಿಗೆ. ಸೊ ಏನಾದ್ರು ಇನ್ನ ಆಪ್ಷನ್ ಇದೆಯಾ ಅಂತ ಕೇಳ್ತಾರೆ. ಹಾ, ಇನ್ನ ಆಪ್ಷನ್ ಇದೆ, ನೀವು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ನೀವು ರಿಟರ್ನ್ಸ್ ಮಾಡ್ಬೋದು ಅಂತ ಅಂತೀರ. ಸೊ ಅವಾಗ ನಿಮ್ಮ ಅಣ್ಣ ವಾಪಸ್ ಕೇಳ್ತಾರೆ ನಿಮ್ನ, ಸರಿಯಪ್ಪ ನನಗೆ ಹೆಂಗ್ ಮಾಡ್ಬೇಕಂತ ಅನ್ಕೊಡು. ನೀವು ಅವಾಗ ಅಂತೀರಾ, ಸ್ಟಾಕ್ ಮಾರ್ಕೆಟ್ಸ್ ನಾನು ನಿಮ್ಗೆ ಅನ್ಕೊಡಕ್ಕಾಗಲ್ಲ, ಅದಕ್ಕೆ ನೀವು ಒಬ್ಬ ಸೆಬಿ ಅನಲಿಸ್ಟ್ ಹತ್ರನೇ ಹೋಗ್ಬೇಕು. ಸೆಬಿ ರಿಸರ್ಚ್ ಅನಲಿಸ್ಟ್. ಈ ಪಾಯಿಂಟ್ ಅಲ್ಲಿ ನೀವು ಅಂದ್ರೆ ಆಸ್ ಎನ್ RA ಈ ಪಿಕ್ಚರಿಗೆ ನೀವು ಬರ್ತೀರಾ. ನೀವು ನಿಮ್ಮ ಅನಾಲಿಸಿಸ್ ಬೇಸಿಸ್ ಅಲ್ಲಿ ಬ್ರೋ ಅಂದ್ರೆ ಅಣ್ಣ ಅಂದ್ರೆ ಈ ಸಿಚುವೇಶನ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಈ ನಮ್ ತರ ಅಟ್ಲೀಸ್ಟ್ 10 ಸ್ಟಾಕ್ಸ್ 15 ಸ್ಟಾಕ್ಸ್ ಅಥವಾ 10-50,000 ಅಷ್ಟು ಅಮೌಂಟ್ ಅಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋರು. ಸೊ ಅಂತವ್ರನ್ನ ರಿಟೇಲ್ ಇನ್ವೆಸ್ಟರ್ಸ್ ಅಂತಾರೆ. ನೀವೇನಾದ್ರೂ ಹೈ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ, ಹೈ ನೆಟ್ವರ್ತ್ ಇರ್ತಾರೆ. ಲೆಟ್ಸ್ ಅರೌಂಡ್ 5 lakhs ಅವ್ರ ಹತ್ರ ಕ್ಯಾಪಿಟಲ್ ಇರುತ್ತೆ. 5 lakhs ಗಿಂತ ಜಾಸ್ತಿ ಆಯ್ತು ಅಂದ್ರೆ ರಿಟೇಲ್ ಹೈ ನೆಟ್ವರ್ತ್ ಅವ್ರು ಇರಲ್ಲ, ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಅವ್ರಿಗೆ ಕಂಪೇರ್ ಮಾಡಕ್ಕಾಗಲ್ಲ. ಸೊ ಅವ್ರು ನಿಮ್ಮ ಹತ್ರ ಬರ್ತಾರೆ. ಇವಾಗ ನಿಮ್ಮ ರಿಟೇಲ್ ಅವ್ರು ಬರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ ಯಾವ ತರ ಇನ್ವೆಸ್ಟಿಂಗ್ ಮಾಡ್ಲಿ, ಸೊ ಏನ್ ಪ್ರೋಸೆಸ್ ಇದೆ. ಸೊ ನಿಮ್ ಅನಾಲಿಸಿಸ್ ಬೇಸಿಸ್ ಮೇಲೆ ಅವ್ರಿಗೆ ಟಿಪ್ಸ್ ಕೊಡ್ತೀರಾ. ಯೂಶಲಿ ಟಿಪ್ಸೇ ಅಂತಾರೆ, ಬಟ್ ಟಿಪ್ಸ್ ಅನ್ನಲ್ಲ, ಅದನ್ನ ರೆಕಮೆಂಡೇಶನ್ಸ್ ಅಂತಾರೆ. ಅಕ್ಯುಮಿಲೇಟ್, ಸೆಲ್, ಬೈ ಆ ತರ ಅಂತೀರ. ಸೊ ಇದು ಮೇನ್ ರೋಲ್ ಆಫ್ ಅನ್ RA. ಇವಾಗ ನೋಡಿ, ನಿಮ್ಮ ಅಣ್ಣ ಇದ್ದಿದ್ದು ಇವಾಗ ರಿಟೇಲರ್ ಆದ್ರು. ಸೊ ಅದೇ ಎಕ್ಸಾಂಪಲ್ ಗೆ ನಿಮ್ಮ ಅಣ್ಣ, ನೀವು ಮತ್ತೆ RA ನ ತೋರಿಸಿದ್ರು. ಸೊ ಇವಾಗ ರಿಯಲ್ ಲೈಫ್ ಅಲ್ಲಿ ರಿಟೇಲರ್ ಸೆಬಿ ರಿಜಿಸ್ಟರ್ RA ಗೆ ಕೇಳ್ತಾರೆ ಲಿಸ್ಟ್, ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ, ನನ್ನ ರಿಸ್ಕ್ ಇಷ್ಟು ತಗೊಬೋದು, ಸೊ ನನಗೆ ಒಂದು ಫಿನಾನ್ಷಿಯಲ್ ಪ್ಲಾನ್ ಅನ್ಲಿ ಅಥವಾ ನನಗೆ ಸ್ಟಾಕ್ಸ್ ರೆಕಮೆಂಡ್ ಮಾಡಿ ಅಂತ ಅಂತಾರೆ. ಸೊ ಅವಾಗ RA ಏನ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಕಂಪ್ನೀಸ್ದು ಆನ್ಯುವಲ್ ರಿಪೋರ್ಟ್ಸು, ಕಂಪ್ನೀಸ್ ಕಾನ್ಕಾಲ್ಸ್ ಹೋಗಿ ಅನಲೈಸ್ ಎಲ್ಲ ಮಾಡಿ ಅದರಿಂದ ಒಂದು ಆನ್ಸರ್ಸ್ ತೆಗ್ದಿ, ಅನಾಲಿಸಿಸ್ ಮಾಡಿ ಒಂದು ಫಿನಾನ್ಷಿಯಲ್ ಡೇಟಾನ ಕನ್ಸಿಡರ್ ಮಾಡಿ ಒಂದು ಫೇರ್ ವ್ಯೂ ಕೊಡ್ತಾರೆ ಅವ್ರಿಗೆ. ಸೊ ಈ ಕಂಪ್ನೀಸ್ ಇದೆ, ಆಸ್ ಪರ್ ಅನಾಲಿಸಿಸ್ ಗ್ರೋತ್ ಇದೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 15% ಇನ್ವೆಸ್ಟ್ ಮಾಡಿ ಅಂತ ಅಂತಾರೆ. ಸೊ ಅವಾಗ ರಿಟೇಲರ್ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ರೆಕಮೆಂಡೇಶನ್ ಚೆನ್ನಾಗಿತ್ತು ಅಥವಾ ಅಕ್ಯುರೇಟ್ ಆಗಿತ್ತು ಅಂದ್ರೆ ರಿಟರ್ನ್ ಸಿಗುತ್ತೆ, ಆಕ್ಚುಲಿ ರಿಟರ್ನ್ ಸಿಗುತ್ತೆ. ಸೊ ಎಷ್ಟೋ ಜನ ನಂಬ್ತಾರೆ ಈ ಸೆಬಿ RAs ನ. ಸೊ ಇವಾಗ ನಮ್ಮ ಹತ್ರ 10-15 ಸಾವಿರ ಕ್ಯಾಪಿಟಲ್ ಇರೋದ್ರಿಂದ ನಾವು ಅಷ್ಟೊಂದು ರಿಸ್ಕ್ ತಗೊಳಲ್ಲ. ನಾವು ಡೈರೆಕ್ಟ್ ಆಗಿ ಗ್ರೋ, ಝೆರೋದಾ ಅಂತದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಸ್ಟಾಕ್ಸ್ ತಗೊಂಡ್ಬಿಡ್ತೀವಿ. ಬಟ್ ವೆನ್ ಯು ಹ್ಯಾವ್ 100 crores, 500 crores, 1000 crores,
ಸೊ ನೀವು ಝೆರೋದಾನ ಮತ್ತೆ ಗ್ರೋನ ನಂಬಕ್ಕಾಗಲ್ಲ, ಏನಕ್ಕಂದ್ರೆ ಅವೆಲ್ಲ ಡಿಸ್ಕೌಂಟ್ ಬ್ರೋಕರ್ಸ್. ಸೆಬಿ ಆರ್ ಎ ಬ್ರೋಕರ್ಸ್ ಅವೆಲ್ಲ, ಸೆಬಿ ಆರ್ ಎಸ್ ಅಂದ್ರೆ ಇವರು ಸೆಬಿ ರಿಜಿಸ್ಟರ್ಡ್ ಆಗಿರ್ತಾರೆ ಬ್ರೋಕರ್ಸ್. ಮೋತಿಲಾಲ್ ಓಸ್ವಾಲ್, ಶೇರ್ ಖಾನ್ ನೀವು ಕೇಳ್ಸ್ಕೊಂಡಿರ್ಬೋದು. ಅಂತವ್ರ ಹತ್ರ ನಿಮ್ಮ ಮನಿನ ಪಾರ್ಕ್ ಮಾಡ್ತೀರಾ. ಸೊ ಇವಾಗ ಟೈಪ್ಸ್ ಆಫ್ ಆರ್ ಎ, ದೇರ್ ಆರ್ 3 ಟೈಪ್ಸ್ ಆಫ್ ಆರ್ ಎ. ಬೈ ಸೈಡ್ ಅನಲಿಸ್ಟ್ ಅಂದ್ರೆ ರಿಸರ್ಚ್ ಅನಲಿಸ್ಟ್, ಬೈ ಸೈಡ್ ರಿಸರ್ಚ್ ಅನಲಿಸ್ಟ್, ಸೆಲ್ ಸೈಡ್ ರಿಸರ್ಚ್ ಅನಲಿಸ್ಟ್, ಇಂಡಿಪೆಂಡೆಂಟ್ ರಿಸರ್ಚ್ ಅನಲಿಸ್ಟ್. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಂಡಿಪೆಂಡೆಂಟ್ ಸೈಡ್ ಅಲ್ಲ ಅದು, ಇಂಡಿಪೆಂಡೆಂಟ್ ರಿಸರ್ಚ್ ಅನಲಿಸ್ಟ್. ಸೊ ಫಸ್ಟ್ ನಾವು ಸೆಲ್ ಸೈಡ್ ನ ನೋಡೋಣ. ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಟರ್ಮ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಯಾವ ತರ ಅಂದ್ರೆ, ಕಾನ್ಸೆಪ್ಟ್ ಇದೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ, ನೀವು ಸೆಲ್ ಸೈಡ್ ಆಗಿದ್ರೆ ನೀವು ಬರೀ ಸೆಲ್ ಸೈಡ್ ಕೊಡ್ತೀರಾ ಅಂದ್ರೆ ಅದು ಆಕ್ಚುಯಲ್ ಕಾನ್ಸೆಪ್ಟ್ ಅಲ್ಲ, ಜನರು ಅದನ್ನ ಅನ್ಕೊಂಡಿರೋದು. ಸ್ಟೂಡೆಂಟ್ಸ್ ಅದನ್ನ ಅನ್ಕೊಂಡಿರ್ತಾರೆ. ಸೆಲ್ ಸೈಡ್ ಅಂದ್ರೆ ಬರೀ ಸೆಲ್ ಮಾಡೋಕೆ ರಿಪೋರ್ಟ್ಸ್ ಇರುತ್ತೆ, ಬೈ ಸೈಡ್ ಅಂದ್ರೆ ಬೈ ಮಾಡೋ ರಿಪೋರ್ಟ್ಸ್ ಮಾತ್ರ ಇರುತ್ತೆ. ಅದು ಯೂಶಲಿ ಹಂಗಲ್ಲ. ಈಕ್ವಿಟಿ ರಿಸರ್ಚ್ ಅಲ್ಲಿ ಹೆಂಗಂದ್ರೆ, ಒಬ್ಬ ಸೆಲ್ ಸೈಡ್ ಅನಲಿಸ್ಟ್ ಅಂದ್ರೆ ಅವನ್ ರಿಪೋರ್ಟ್ಸ್ ಪಬ್ಲಿಕ್ಲಿ ಅವೈಲೇಬಲ್ ಇರುತ್ತೆ. ಸೊ ಸೆಲ್ ಸೈಡ್ ಅನಲಿಸ್ಟ್ಗೆ ರಿಪೋರ್ಟ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಮೋತಿಲಾಲ್ ಓಸ್ವಾಲ್. ಅವರು ಎವ್ರಿ ಕಂಪ್ನೀಸ್ ಮೇಲೆ ರಿಸರ್ಚ್ ರಿಪೋರ್ಟ್ಸ್ ಬಿಡ್ತಿರ್ತಾರೆ. ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ನೀವು ಡೌನ್ಲೋಡ್ ಮಾಡ್ಬೋದು, ನಾನು ಡೌನ್ಲೋಡ್ ಮಾಡ್ಬೋದು, ನೀವು ಅದನ್ನ ಓದ್ಬೋದು, ಅದನ್ನ ಅರ್ಥ ಮಾಡ್ಕೊಬಹುದು, ಏನ್ ಟಾರ್ಗೆಟ್ ಕೊಡ್ತವ್ರೆ. ಸೊ ಇವೆಲ್ಲ ಸೆಲ್ ಸೈಡ್ ರಿಪೋರ್ಟ್ಸ್. ದಿ ಆರ್ ಎ ವರ್ಕ್ಸ್ ಫಾರ್ ಬ್ರೋಕರ್ಸ್. ಇಲ್ಲಿ ರಿಸರ್ಚ್ ಅನಲಿಸ್ಟ್ ಇರ್ತಾರಲ್ಲ, ನೀವು ನೆಕ್ಸ್ಟ್ ರಿಸರ್ಚ್ ಅನಲಿಸ್ಟ್ ಆಗ್ತಿರಲ್ಲ. ಸೊ ಈ ರಿಸರ್ಚ್ ಅನಲಿಸ್ಟ್ ಬ್ರೋಕರ್ಸ್ಗೆ ಕೆಲಸ ಮಾಡ್ತಾರೆ. ಬ್ರೋಕರ್ಸ್ ಅಂದ್ರೆ ಮೋತಿಲಾಲ್ ಓಸ್ವಾಲ್, ಶೇರ್ ಖಾನ್, ಅವ್ರ ಜೊತೆ ಕೆಲಸ ಮಾಡಿ ಈ ರಿಪೋರ್ಟ್ಸ್ ನ ಇಶ್ಯೂ ಮಾಡ್ತಾರೆ. ಸೊ ಈ ಸೆಲ್ ಸೈಡ್ ಅನಲಿಸ್ಟ್ ಅಲ್ಲಿ ಹೆಂಗಂದ್ರೆ, ನೀವು ಸಿಂಗಲ್ ಸೆಕ್ಟರ್ ನ ಟಾರ್ಗೆಟ್ ಮಾಡ್ತಿರಲ್ಲ. ನಿಮಗೆ ಒಂದು 2-3 ಸೆಕ್ಟರ್ಸ್ ಅಥವಾ 10 ಕಂಪ್ನೀಸ್ ಕೊಟ್ಟಿರ್ತಾರೆ. 10 ಕಂಪ್ನೀಸ್ ಕ್ವಾರ್ಟರ್ಲಿ ರಿಪೋರ್ಟ್ ಬಂದ್ರು ನೀವೇ ಮಾಡ್ತೀರಾ, ಅಪ್ಡೇಟ್ಸ್ ಬಂದ್ರು ನೀವೇ ಮಾಡ್ತೀರಾ, ಏನಾದ್ರು ಸಿಂಗಲ್ ಚೇಂಜ್ ಬಂದ್ರು ನೀವೇ ಮಾಡ್ತೀರಾ. ಸೊ ಈ ರಿಸರ್ಚ್ ಅನಲಿಸ್ಟ್ ಈ ಡೊಮೈನ್ ಅಂದ್ರೆ ಈ ಸೆಕ್ಟರ್ ಗಂತ ಸಪ್ರೇಟ್ ಇರ್ತಾರೆ, ಕಂಪ್ನೀಸ್ ಗಂತಾನೆ ಸಪ್ರೇಟ್ ಇರ್ತಾರೆ. ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಸೆಲ್ ಸೈಡ್ ರಿಪೋರ್ಟ್ಸ್ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಮೋತಿಲಾಲ್ ಓಸ್ವಾಲ್ ಮತ್ತೆ ಶೇರ್ ಖಾನ್ ಅಂತವರೆಲ್ಲ ಇಶ್ಯೂ ಮಾಡ್ತಾರೆ. ಸೊ ಇದರಲ್ಲಿ ರೆಕಮೆಂಡೇಶನ್ ಬರುತ್ತೆ, ನೀವು ಒಂದ್ಸಲಿ ಓಪನ್ ಮಾಡಿ ನೋಡಿ ಮೋತಿಲಾಲ್ ಓಸ್ವಾಲ್ ಯಾವ್ದಾದ್ರು ರಿಪೋರ್ಟ್, ಅದ್ರಲ್ಲಿ ನಿಮಗೆ ಮೇಲೆ ಕೊಟ್ಟಿರ್ತಾರೆ ರೆಕಮೆಂಡೇಶನ್, ಬೈ ಸೆಲ್ ಹೋಲ್ಡ್ ಇಲ್ಲ ಅಂದ್ರೆ ಅಕ್ಯುಮುಲೇಟ್ ಇರುತ್ತೆ. ಹೋಲ್ಡ್ ಅಂದ್ರೆ ನೀವು ಅದನ್ನ ಇಟ್ಕೊಂಡಿರಿ, ಡೋಂಟ್ ಸೆಲ್, ಡೋಂಟ್ ಬೈ. ಅಕ್ಯುಮುಲೇಟ್ ಅಂದ್ರೆ ಇನ್ನೇ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮ್ ಸ್ಟೇಕ್. ಸೊ ಇವಾಗ ನೀವು ಅನ್ಕೊಂತಿರ್ತೀರ, ಫ್ರೀ ಆಗಿ ಏನಕ್ಕೆ ಕೊಡ್ತಾರೆ ಇವರು, ಸೊ ಇವ್ರಿಗೆ ಏನ್ ಬೆನಿಫಿಟ್ ಇದೆ ಸೆಲ್ ಸೈಡ್ ಬ್ರೋಕರ್ಸ್ಗೆಲ್ಲ. ಸೊ ಅವ್ರು ಯೂಶಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಂದ್ರೆ, ಇವಾಗ ನೀವು ರಿಪೋರ್ಟ್ಸ್ ನೋಡ್ತೀರಾ ಅಂದ್ರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಿರುತ್ತೆ, ಈ ರಿಪೋರ್ಟ್ಸ್ ಎಲ್ಲ ಈ ಬ್ರೋಕರ್ ಇಂದಾನೆ ಸಿಗ್ತೈತಲ್ಲ. ಸೊ ನೀವು ಇವ್ರ ಜೊತೆನೆ ಅಸೋಸಿಯೇಟ್ ಆಗ್ಬಿಟ್ರೆ ಇವ್ರ ರಿಪೋರ್ಟ್ಸ್ ಬರ್ತಿರುತ್ತೆ, ನೀವು ನಿಮ್ದು ಸ್ಟಾಕ್ಸ್ ಬೈ ಸೇಲ್ ಇದಲ್ಲೇ ಮಾಡ್ಬೋದು ಅಂತ. ಸೊ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ಇವರಿಗೆ ಕಮಿಷನ್ ಸಿಗುತ್ತೆ, ಬ್ರೋಕರಿಂಗ್ ಚಾರ್ಜಸ್, ಕಮಿಷನ್ಸ್. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ಕಮಿಷನ್ ಸಿಗುತ್ತೆ ಫ್ರಮ್ ದ ರಿಟೇಲರ್ ಅಥವಾ ಕ್ಲೈಂಟ್. ಸೊ ಬೈ ಸೈಡ್ ರಿಪೋರ್ಟ್ಸ್ ಪಬ್ಲಿಕ್ಲಿ ಇರಲ್ಲ ಯೂಶಲಿ ಎಲ್ಲ, ಆಕ್ಚುಲಿ ಸಿಗೋದೇ ಇಲ್ಲ ನಿಮಗೆ. ಬೈ ಸೈಡ್ ರಿಪೋರ್ಟ್ಸ್ ನಿಮಗೆ ಸಿಗೋದೇ ಇಲ್ಲ. ಬೈ ಸೈಡ್ ರಿಸರ್ಚ್ ಅನಲಿಸ್ಟ್ ಅಂದ್ರೆ ರಿಸರ್ಚ್ ಅಸೋಸಿಯೇಷನ್ಸ್ ಅನಲಿಸ್ಟ್ ಕಡೆಯಿಂದ ನಿಮಗೆ ಸಿಗೋದೇ ಇಲ್ಲ. ಯೂಶಲಿ ಇದು ಯಾರಿಗೆ ಮಾಡ್ತಾರೆ ಈ ರಿಸರ್ಚ್ ಅನಲಿಸ್ಟ್, ಇವ್ರು ಮಾಡೋದು ಮ್ಯೂಚುವಲ್ ಫಂಡ್ ಹೌಸ್ಗೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ಗೆ, ಫ್ಯಾಮಿಲಿ ಆಫೀಸಸ್ ಅಥವಾ ಯಾವ್ದಾದ್ರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ. ಯಾವ ತರದಂದ್ರೆ ಬೈ ಸೈಡ್, ಇವಾಗ ನೀವು ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡ್ತೀರಲ್ಲ. ಸೊ ಇವಾಗ ಅದ್ರಲ್ಲಿ ಏನಾಗುತ್ತಂದ್ರೆ, ಮ್ಯೂಚುವಲ್ ಫಂಡ್ಸ್ ಡಿಫ್ರೆಂಟ್ ಫಂಡ್ಸ್ ಇದೆ. ನಿಫ್ಟಿ 50 ಇರ್ಬೋದು, ಅವೆಲ್ಲ ಸ್ಟ್ಯಾಟಿಕ್ ಆಗಿರುತ್ತೆ, ಅಂದ್ರೆ ಪ್ಯಾಸಿವ್ ಆಗಿರುತ್ತೆ. ಅಂದ್ರೆ ಅದು ಫಿಕ್ಸ್ಡ್, ಅದ್ರಲ್ಲಿ ತಲೆ ಏನು ಯೂಸ್ ಮಾಡೋದು ಬೇಡ ಫಂಡ್ ಮ್ಯಾನೇಜರ್ಗೆ. 50 ಸ್ಟಾಕ್ಸ್ ಯಾವ ನಿಫ್ಟಿ 50 ಇದೆ ಅದನ್ನ ಮಾತ್ರ ಒಂದು ತಗೊಂತ ನಾವು ಪೋರ್ಟ್ಫೋಲಿಯೋಗೆ. ಬಟ್ ನೀವು ಯಾವ್ದಾದ್ರು ಆಕ್ಟಿವ್ ಆಗಿರೋದು ಅಥವಾ ಫ್ಲೆಕ್ಸಿ ಕ್ಯಾಪ್, ಮಿಡ್ ಕ್ಯಾಪ್, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ನೀಸ್ ಚೇಂಜ್ ಆಗ್ತಿರುತ್ತೆ, ತಲೆ ಓಡಿಸ್ತಾನೆ ಇದು ಫಂಡ್ ಮ್ಯಾನೇಜರು, ಅವ್ನು ರಿಸ್ಕ್ ತಗೊಂತಾನೆ. ಸೊ ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಂಡ್ ಹೌಸ್ ಅವ್ರ ಸ್ವಂತ ರಿಸರ್ಚ್ ಟೀಮ್ ಇಕ್ಕಿರ್ತಾರೆ ಇನ್ ಹೌಸ್ ಕನ್ಸಂಪ್ಷನ್ಗೋಸ್ಕರ. ಇಂಟರ್ನಲ್ ಟೀಮೇ ರಿಸರ್ಚ್ ಮಾಡುತ್ತೆ, ಆ ರಿಸರ್ಚ್ ನ ಕಂಡಕ್ಟ್ ಮಾಡಿ ಫಂಡ್ ಮ್ಯಾನೇಜರಿಗೆ ಕೊಡ್ತಾರೆ. ಫಂಡ್ ಮ್ಯಾನೇಜರ್ದು ಡಿಸ್ಕ್ರಿಷನ್ ಇರುತ್ತೆ, ಆ ಸ್ಟಾಕ್ ನ ಬೈ ಮಾಡಬೇಕೋ ಬೇಡವೋ, ಅಥವಾ
ಇನ್ನ ವರ್ಕ್ ಏನಾದ್ರು ಇತ್ತು ಅದ್ರ ಮೇಲೆ, ಅಥವಾ ಏನಾದ್ರು ರೆಕಮೆಂಡೇಶನ್ಸ್ ಇನ್ನ ಬೇಕಾಗಿದ್ರೆ ಅವನು ರಿಸರ್ಚ್ ಅನಲಿಸ್ಟ್ ಕಡೆಯಿಂದ ಇಸ್ಕೊಂತಾನೆ. ಸೊ ಯೂಶಲಿ ಇವೆಲ್ಲ HDFC ಫಂಡ್ ಹೌಸು, ICICI ಫಂಡ್ ಹೌಸು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸು ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್. ಇವಾಗ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ ಹೆಂಗಾಗುತ್ತಂದ್ರೆ, ಪ್ರೈವೇಟ್ ಯಾವ್ದಾದ್ರು ಅಕ್ವಿಸಿಷನ್ ಮಾಡ್ಬೇಕಂದ್ರೆ ಯೂಶಲಿ ಅದೆಲ್ಲ ಮೆಟೀರಿಯಲ್ ಇನ್ಫಾರ್ಮೇಶನ್, ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನೀವು ಆ ತರ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ನನಗೆ ಈ ತರ ಟಾರ್ಗೆಟ್ ಬೇಕು, ಜಸ್ಟ್ ಕ್ಯಾನ್ ಯು ಜಸ್ಟ್ ರಿಸರ್ಚ್ ಆನ್ ದಿಸ್ ಅಂಡ್ ಗಿವ್ ಅನ್ ಫೇರ್ ವ್ಯೂ. ಅವಾಗ ಈ ತರ ಬೈ ಸೈಡ್ ಅನಲಿಸ್ಟ್ ಎಲ್ಲ ವರ್ಕ್ ಮಾಡ್ತಾರೆ. ಇದರಲ್ಲಿ ಏನ್ ಸಿಗುತ್ತೆ ಅಂತ ಕೇಳ್ತಿರ್ಬೋದು ನೀವು. ಇದರಲ್ಲಿ ಫೀಸ್ ಸಿಗುತ್ತೆ, ಪ್ರಿಫಿಕ್ಸ್ಡ್ ಇರುತ್ತೆ ಫೀಸು. ನಾವಿಷ್ಟು ಫೀಸ್ ಚಾರ್ಜ್ ಮಾಡ್ತಿದ್ವಿ ಈ ರಿಸರ್ಚ್ ಕಂಡಕ್ಟ್ ಮಾಡಕ್ಕೆ. ಸೊ ಆ ತರ ಇವರಿಗೆ ದುಡ್ಡು ಸಿಗುತ್ತೆ. ಲಾಸ್ಟಿಗೆ ಬಂದ್ಬಿಟ್ಟು ಆಕ್ಚುಲಿ ಆ ಸ್ಲೈಡ್ ಇಲ್ಲ, ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಡೈರೆಕ್ಟ್ಲಿ. ಇಂಡಿಪೆಂಡೆಂಟ್ ಓದಿದ್ವಲ್ವಾ, ಇಂಡಿಪೆಂಡೆಂಟ್ ಆರೆ. ಸೊ ಇವ್ರು ಯಾರಂದ್ರೆ ನಮ್ ತರ ಇಂಡಿವಿಜುವಲ್ಸ್. ಅವ್ರು ಯಾವ ಬ್ರೋಕರ್ಸ್ ಜೊತೆ ರಿಜಿಸ್ಟರ್ ಆಗಿರಲ್ಲ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಫಂಡ್ ಹೌಸ್ ಜೊತೆ ರಿಜಿಸ್ಟರ್ ಆಗಿರಲ್ಲ, ಡೈರೆಕ್ಟ್ ಸೆಬಿ ಹತ್ರ ರಿಜಿಸ್ಟರ್ ಹಾಕೊಂಡು ಅವ್ರದ್ದು ಸ್ವಂತ ಆಫೀಸ್ ಓಪನ್ ಮಾಡ್ಕೊಂತಾರೆ. ಕೇಳಿಸ್ಕೊಂಡಿರ್ಬೋದು, ಬುಟೀಕ್ ಫರ್ಮ್ಸ್ ಅಥವಾ ಇಂಡಿವಿಜುವಲ್ಸ್ ಅವ್ರ ಸ್ವಂತ ಫರ್ಮ್ ಓಪನ್ ಮಾಡ್ಕೊಂತಾರೆ. ಫರ್ಮ್ ಓಪನ್ ಮಾಡ್ಕೊಂಡು ರಿಸರ್ಚ್ ಮಾಡಿ ಕ್ಲೈಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇರುತ್ತೆ ಇವೆಲ್ಲ. ಸೊ ನಿಮ್ಮ ಹತ್ರ ಅರೌಂಡ್ 50 ಕ್ಲೈಂಟ್ಸ್ ಇದ್ರೆ ನೀವು ಮಂತ್ಲಿ 1000 rupees ಚಾರ್ಜ್ ಮಾಡ್ತೀರಾ. 1000 rupees ಚಾರ್ಜ್ ಮಾಡ್ತಾರೋ 10,000, ಇವೆಲ್ಲ ಜಸ್ಟ್ ಅನ್ ಅಸಂಪ್ಷನ್. 1000 ಆದ್ರೂ ಚಾರ್ಜ್ ಮಾಡ್ಬೋದು, 10,000 ಆದ್ರೂ ಚಾರ್ಜ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ರಿಸರ್ಚ್. ಆ ತರ ರಿಸರ್ಚ್ ಮಾಡ್ಕೊಂಡು ನೀವು ಆ ಫಂಡ್ ಕ್ಲೈಂಟ್ಸಿಗೆಲ್ಲ ರೆಕಮೆಂಡೇಶನ್ಸ್ ಕೊಡ್ತಾರೆ ಅವರು. ಸೊ ಇವ್ರದಲ್ಲಿ ಆಕ್ಚುಲಿ ಸ್ಕೋಪ್ ಇದೆ. ಯಾವ ತರ ಸ್ಕೋಪ್ ಇದೆ ಅಂದ್ರೆ, ಇಂಡಿವಿಜುವಲ್ ಲೆವೆಲ್ ಅಲ್ಲೂ ಕಂಪ್ನೀಸ್ ಬರುತ್ತೆ. ಕಂಪ್ನೀಸ್ ಇವ್ರಿಗೆ ಕೇಳ್ಬೋದು, ಸೆಕ್ಟರ್ ಅನಲೈಸ್ ಮಾಡ್ಕೊಡ್ಬೋದು. ಇವರು ಸೆಕ್ಟರ್ ಅನಾಲಿಸಿಸ್ಗೆ ಕಂಪ್ನಿ ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ರಿಕ್ವೆಸ್ಟ್ ಮಾಡ್ಬೋದು. ನಮ್ಮ ತರ ಇಂಡಿವಿಜುವಲ್ಸ್ ರಿಟೇಲರ್ಸ್ ಹೋಗ್ಬಿಟ್ಟು ಕೇಳ್ಬೋದು, ನನಗೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ. ಸೊ ನನಗೆ ರೆಗ್ಯುಲರ್ ಕಾಲ್ಸ್ ಬೇಕು, ಸ್ಟಾಕ್ ಕಾಲ್ಸ್ ಬೇಕು, ಅಥವಾ ನನಗೆ ರೆಕಮೆಂಡೇಶನ್ಸ್ ಬೇಕು, ಮನಿ ಮ್ಯಾನೇಜ್ಮೆಂಟ್ ಹೆಲ್ಪ್ ಬೇಕು ಅವರಿಗೆ. ಸೊ ಈ ತರ ಎಲ್ಲ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ದಟ್ಸ್ ಇಟ್. ಇದರಲ್ಲಿ ಇನ್ನೊಂದು ಟಾಪಿಕ್ ಒಂದು ಡಿಸ್ಕಸ್ ಮಾಡೋ ಪ್ಲಾನ್ ಅಲ್ಲಿ ಇತ್ತೆ. ಸೊ ಏನಂದ್ರೆ ರಿಸರ್ಚ್ ಅನಾಲಿಸಿಸ್. ಈ ರಿಸರ್ಚ್ ಮತ್ತೆ ಅನಾಲಿಸಿಸ್ ಇದೆರಡು ಬೇರೆ ಬೇರೆ ಟರ್ಮ್. ರಿಸರ್ಚ್ ಅಲ್ಲಿ ನಮ್ದು ಮೇನ್ ಟಾಪಿಕ್ ಏನಿರುತ್ತೆ ಅಂದ್ರೆ, ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ ಅಂದ್ರೆ ಡೇಟಾ ಕಲೆಕ್ಷನ್ಸ್, ಡೇಟಾ ಸೋರ್ಸಸ್ ಏನಿದೆ. ನಾವು ಇಷ್ಟೊಂದು ಮಾತಾಡಿದ್ವಿ, ಡೇಟಾ ಎಲ್ಲಿಂದ ಸಿಗುತ್ತೆ ಅನಲಿಸ್ಟ್ಗೆ. ಸೊ ಡೇಟಾ ಅನಲೈಸ್ ಮಾಡಕ್ಕೆ ಕಂಪ್ನಿ ಆನ್ಯುವಲ್ ರಿಪೋರ್ಟ್ ಇರುತ್ತೆ, ಕಂಪ್ನೀಸ್ ಕಾನ್ ಕಾಲ್ಸ್ ಇರುತ್ತೆ. ಎವ್ರಿ ಕ್ವಾರ್ಟರ್ 3 months ಇರುತ್ತೆ, ಎವ್ರಿ ಕ್ವಾರ್ಟರ್ ಕೊಡ್ತಾರೆ. ಇಯರ್ಲಿ 4 ಕಾನ್ ಕಾಲ್ಸ್ ಇರುತ್ತೆ, ಪ್ರೆಸೆಂಟೇಶನ್ಸ್ ಇರುತ್ತೆ, RBI ಡೇಟಾ ಕೊಡುತ್ತೆ ಎಕಾನಮಿ ವೈಸ್ ಅಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಡೇಟಾ ಸಿಗುತ್ತೆ ನಿಮಗೆ, ಅಂದ್ರೆ ಎಕನಾಮಿಕ್ ಅನಾಲಿಸಿಸ್ಗೆ. ಅದಾದ್ಮೇಲೆ IMF ಕಡೆಯಿಂದ ಡೇಟಾ ಸಿಗುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಬಗ್ಗೆ ಸಿಗುತ್ತೆ. GDP ಗ್ರೋತ್ ಏನಿದೆ, ಪ್ರೊಜೆಕ್ಟೆಡ್ ಏನಿದೆ, ಮೈಕ್ರೋ ಲೆವೆಲ್ ಅಲ್ಲಿ ಏನ್ ನಡೀತೈತೆ ಅದಕ್ಕೆ ನಿಮ್ಗೆ ಡೇಟಾ ಸಿಗುತ್ತೆ. BSE NSE ಅದಾದ್ಮೇಲೆ IBEF, ಇವೆಲ್ಲ ಸೋರ್ಸಸ್. ನಿಮಗೆ ಡೇಟಾ ಒಂದ್ ಕಡೆ ಸಿಗಲ್ಲ, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಿಮಗೆ ಬಿಟ್ಸ್ ಅಂಡ್ ಪಾಯಿಂಟ್ಸ್ ಅಲ್ಲಿ ಸಿಗುತ್ತೆ, ನೀವು ಅದನ್ನೆಲ್ಲ ಡಾಟ್ ಟು ಡಾಟ್ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಒಂದು ವ್ಯೂ ಬರ್ತೀರಾ, ಸೊ ಕಂಪ್ನಿ ಹೆಂಗ್ ಮಾಡ್ತೈತೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೇಕಂದ್ರೆ ನೀವು ಡಾಟ್ ಟು ಡಾಟ್ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೋ ಸೋರ್ಸಸ್ ಇದೆ, ವಿ ವಿಲ್ ಡಿಸ್ಕಸ್ ಮೋರ್ ವೆನ್ ವಿ ಗೋ ಫರ್ದರ್. ಅದಾದ್ಮೇಲೆ ಅನಾಲಿಸಿಸ್. ಸೊ ಇವೆಲ್ಲ ಪಾಯಿಂಟ್ಸ್ ನ ನಾವು ಒಂದು ವ್ಯೂ ಅಲ್ಲಿ ತಗೊಂಡು ರೆಕಮೆಂಡೇಶನ್ಸ್ ಕೊಡ್ತೀವಿ. ವಿಜುವಲ್ ರೆಕಮೆಂಡೇಶನ್ಸ್ ಇರುತ್ತೆ, ನೀವು ವರ್ಬಲ್ ಆಗು ಬರ್ದಿರ್ತೀರ ಅಲ್ಲಿ ಬೈ ಸೆಲ್ ಹೋಲ್ಡ್. ಮಿಕ್ಕಿದ್ದು ಚಾರ್ಟ್ಸ್ ಅಲ್ಲಿ ಅನಾಲಿಸಿಸ್ ತೋರಿಸ್ತೀರಾ, ಈ ತರ ಎಬಿಟಾ ಇನ್ಕ್ರೀಸ್ ಆಗಿದೆ, ಪ್ಯಾಟ್ ಇನ್ಕ್ರೀಸ್ ಆಗಿದೆ. ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇವೆಲ್ಲ ಡಿಸಿಷನ್ ಮೇಕಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ನನಗೆ ನಿಮ್ ಕಡೆಯಿಂದ ಮೂರ್ ಪಾಯಿಂಟ್ಸ್ ಬೇಕು. ಅಂದ್ರೆ ಟಾಸ್ಕ್ ಇದೆ ನಿಮಗೆ, ನೀವು ಇನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ಈ ರಿಸರ್ಚ್ ಅನಾಲಿಸಿಸ್ ಏನು, ಹೆಂಗ್ ನಡೆಯುತ್ತೆ, ಆಕ್ಚುಯಲ್ ರಿಸರ್ಚ್ ಅನಾಲಿಸಿಸ್ ಹೆಂಗ್ ನಡೆಯುತ್ತೆ, ಏನೇನ್ ಯೂಸಸ್ ಇರುತ್ತೆ, ಅಂದ್ರೆ ಏನೇನ್ ರಿಸೋರ್ಸಸ್ ಇರುತ್ತೆ, ಹೆಂಗ್ ರಿಸರ್ಚ್ ಕಂಡಕ್ಟ್ ಮಾಡ್ತೀವಿ ಅಂತ. ಸೊ ಇನ್ನ ಮಿಕ್ಕಿದ ಕ್ಲಾಸಸ್ ಅಲ್ಲಿ ಮಾತಾಡೋಣ. ಇನ್ನ ಆಲ್ಮೋಸ್ಟ್ 14 ಕ್ಲಾಸಸ್ ಇದೆ, 13 ಚಾಪ್ಟರ್ಸ್ ಇದೆ, 14 ಕ್ಲಾಸಸ್ ಇದೆ. ಸೊ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ಲಾಸ್ ಆಗೋಕ್ಕಿಂತ ಮುಂಚೆ ಐ ಎಕ್ಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಆಗಿರ್ಬೋದು, ಎನಿವನ್ ಹೂ ಇಸ್ ವ್ಯೂಯಿಂಗ್ ಮೈ ಕಂಟೆಂಟ್. ಸೊ ನೀವು ಒಂದು ಆನ್ಯುವಲ್ ರಿಪೋರ್ಟ್ ಡೌನ್ಲೋಡ್ ಮಾಡಿ. ಆನ್ಯುವಲ್ ರಿಪೋರ್ಟ್ ಯಾವ ಕಂಪ್ನಿ ಮಾಡೋಣ ಸರ್ ಕೇಳಿದ್ರೆ,
VBL ಇದೆ, ಜೂಬಿಲೆಂಟ್ ಇದೆ. ಎನಿ ಕಂಪ್ನಿ, ಈಸಿ ಕಂಪ್ನಿ ಆಗಿರಲಿ. ಈಸಿ ಕಂಪ್ನಿ ಅಂದ್ರೆ ನೀವು ರೆಗ್ಯುಲರ್ ಆಗಿ ನೋಡ್ತಿದ್ದೀರಾ. ನೀವು ಪಿಜ್ಜಾ ಹಟ್ ಹೋಗ್ತೀರಾ, ಸೊ ಅದಕ್ಕೂ ಕಂಪ್ನೀಸ್ ಇದೆ. ನೀವು ಬಿಸ್ಕೆಟ್ಸ್ ತಿಂತೀರಾ, ಅದು FMCG ಬರುತ್ತೆ. ಇವೆಲ್ಲ ಸ್ಮಾಲ್ ಸ್ಮಾಲ್ ರೆಗ್ಯುಲರ್ ಯೂಸ್ಡ್ ಕಂಪ್ನೀಸ್, FMCG ಕಂಪ್ನೀಸ್. ವರುಣ್ ಬ್ರೆವೇಜಸ್ ಲಿಮಿಟೆಡ್, ಬ್ರಿಟಾನಿಯಾ, ಅದಾದ್ಮೇಲೆ ಜೂಬ್ಲೆಂಟ್ ಫುಡ್ ವರ್ಕ್ಸ್ ಎಲ್ಲ ಇದೆ. ನೀವು ಯಾವ್ದಾದ್ರು ಒಂದು ಆನ್ಯುವಲ್ ರಿಪೋರ್ಟ್ ಓಪನ್ ಮಾಡಿ. ಅದಾದ್ಮೇಲೆ ಒಂದು ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ನೀವು ನ್ಯೂಸ್ ನೋಡ್ತಾ ಇರಬೇಕು, ಫಿನಾನ್ಷಿಯಲ್ ನ್ಯೂಸ್ ಪರ್ಟಿಕ್ಯುಲರ್ಲಿ. ಸೊ ಯಾವ ತರದಲ್ಲಿ ನೋಡ್ಬೋದು, ನೀವು ಯಾವ ಪ್ಲಾಟ್ಫಾರ್ಮ್ ಇದೆ ಅಂತ ಕೇಳ್ತೀರಾ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಬೇಜಾನಿದೆ. ಬಟ್ ಯೂಶಲಿ ಎಲ್ಲ ಪೇಡ್ ಇರುತ್ತೆ, ನಿಮಗೆ ಫ್ರೀ ಸಿಗೋದು ಕಷ್ಟ. ನ್ಯೂಸ್ ಪೇಪರ್ಸ್ ಬೇಕಂದ್ರೆ ನಿಮಗೆ ಸಿಗ್ಬೋದು. ಜಿಯೋ ಯೂಸರ್ಸ್ ಆಗಿದ್ರೆ, ಐ ಹ್ಯಾವ್ ಸೀನ್ ಜಿಯೋ ಯೂಸರ್ಸ್ ಆಗಿದ್ರೆ ಮಿಂಟ್ ಇಂದ ಒಂದು ನ್ಯೂಸ್ ಪೇಪರ್ ಬರುತ್ತೆ. ಜಿಯೋ ನ್ಯೂಸ್ ಆಪ್ ಅಲ್ಲಿ ನೀವು ಅದನ್ನ ನೋಡ್ಬೋದು. ಸೊ ಫಿನಾನ್ಷಿಯಲ್ ನ್ಯೂಸ್ ಆದಷ್ಟು ನೀವು ನೋಡಿ, ನಿಮಗೆ ಕನೆಕ್ಟ್ ಮಾಡಕ್ ಈಸಿ ಹೆಲ್ಪ್ ಆಗುತ್ತೆ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಇರುತ್ತೆ ಅದ್ರಲ್ಲಿ. ಯಾವ ತರ ರೀಸೆಂಟ್ ಆಗಿ ಇವಾಗ ಏನ್ ಎಕ್ಸಾಂಪಲ್ ಕೊಡ್ಲಿ ನಿಮ್ಗೆ. ರೀಸೆಂಟ್ ಆಗಿ ಕೆಮಿಕಲ್ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಬುಲಿಶ್ ಆಗಿದೆ. ಸೊ ನಿಮಗೆಲ್ಲ ಡೇಟಾ ಗೊತ್ತಾಗುತ್ತೆ, ಪಾಯಿಂಟ್ಸ್ ಕ್ಲಿಕ್ ಆಗುತ್ತೆ, ಯಾವ ಕಂಪ್ನಿ ಏನ್ ರಿಸಲ್ಟ್ಸ್ ಕೊಡ್ತೈತೆ. ಸೊ ಎಲ್ಲ ಲಿಂಕ್ ಆಗುತ್ತೆ ನಿಮ್ಗಲ್ಲಿ. ಅದಾದ್ಮೇಲೆ ನಿಮಗೆ ಒಂದು ವರ್ಕ್ ಬುಕ್ ಡೌನ್ಲೋಡ್ ಮಾಡಬೇಕು. ವರ್ಕ್ ಬುಕ್ ಅಂದ್ರೆ ಯಾವ್ದು ವರ್ಕ್ ಬುಕ್ ಅಪ್ಪ? ರಿಸರ್ಚ್ ಅನಲಿಸ್ಟ್. ನೀವು ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ ವರ್ಕ್ ಬುಕ್ ಕೊಡ್ತಾರಲ್ಲ, ಆ ವರ್ಕ್ ಬುಕ್ ನ ಡೌನ್ಲೋಡ್ ಮಾಡಬೇಕು. ಸೊ ಇವಾಗ ಮೇನು ಆನ್ಯುವಲ್ ರಿಪೋರ್ಟ್ ಎಲ್ಲಿಂದ ಡೌನ್ಲೋಡ್ ಮಾಡೋಣ? ಸೊ ಅದ್ ಬಿಗ್ ಕನ್ಫ್ಯೂಷನ್ ಅಲ್ಲ. ಸೊ ನನ್ನ ಹತ್ರ ಒಂದು ಸೋರ್ಸ್ ಇದೆ, ನೀವು ಅದರಿಂದ ಡೌನ್ಲೋಡ್ ಮಾಡಿ. ಸೊ ಇದ್ರದ್ದು ವೆಬ್ಸೈಟ್ ಹೆಸರು screener.com.in. ಸೊ ಇದ್ರಲ್ಲಿ ನಾನು ನೋಡಿ, VBL, ವರುಣ್ ಬ್ರೆವೇಜಸ್ ಲಿಮಿಟೆಡ್. ನಿಮಗೆ ವರುಣ್ ಬ್ರೆವೇಜಸ್ ಲಿಮಿಟೆಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಫಿನಾನ್ಷಿಯಲ್ ಪಾಯಿಂಟ್ ಟು ಪಾಯಿಂಟ್. ಫ್ರೀ ಇದೆ, ₹1 ಚಾರ್ಜ್ ಮಾಡಲ್ಲ. ಪೇಡ್ ವರ್ಷನೂ ಇದೆ, ಬಟ್ ಆಸ್ ಅನ್ ಸ್ಟೂಡೆಂಟ್ ಮತ್ತೆ ನಿಮಗೆ ಎಷ್ಟು ರಿಸರ್ಚಿಗೆ ಎಷ್ಟು ಬೇಕು ಎಲ್ಲ ಪಾಯಿಂಟ್ಸ್ ಇರುತ್ತೆ. ಇವಾಗ ಫಿನಾನ್ಷಿಯಲ್ ರಿಪೋರ್ಟ್ ಎಲ್ಲಿಂದ ಸಿಗುತ್ತೆ ನಿಮಗೆ, ಆನ್ಯುವಲ್ ರಿಪೋರ್ಟ್ ಎಲ್ಲಿಂದ ಸಿಗುತ್ತೆ? ಸೊ ಇದು ಸ್ಟಾರ್ಟ್ ಪೇಜ್, ಫುಲ್ ಕೆಳಗೆ ಹೋಗಿ ಟು ದ ಬಾಟಮ್ ಆನ್ಯುವಲ್ ರಿಪೋರ್ಟ್ಸ್ ಅಂತ ಬರ್ದಿರುತ್ತೆ. ಆನ್ಯುವಲ್ ರಿಪೋರ್ಟ್ಸ್ ಅಲ್ಲಿ ಫಿನಾನ್ಷಿಯಲ್ ಇಯರ್ 2023 ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಆನ್ಯುವಲ್ ರಿಪೋರ್ಟ್ ಇರೋದು. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇಕ್ಕಿರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಅಂತೀನಿ ನಾನು ಯಾವ ತರ ಏನು ಹೆಂಗೆ ಆನ್ಯುವಲ್ ರಿಪೋರ್ಟ್ಸ್ ನಾವು ನೋಡ್ತೀವಿ, ಏನೇನು ಇರುತ್ತೆ ಇದರಲ್ಲಿ, ಯಾವ ಟಾಪಿಕ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಇನ್ ಅನಾಲಿಸಿಸ್. ಇದ್ರ ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಅನಾಲಿಸಿಸ್ ಮಾಡಕ್ಕೆ. ಆಕ್ಚುಲಿ ಅನಾಲಿಸಿಸ್ ಆಗಲ್ಲ, ಅನಾಲಿಸಿಸ್ ಮಾಡ್ಬೇಕಂತ ಇನ್ನ 30-40 ಅವರ್ಸ್ ಬೇಕು ನಮಗೆ ಈ ಫುಲ್ ಕೋರ್ಸ್ ನ ಮುಗ್ಸಕ್ಕೆ. ನಿಮಗೆ ಕಾಲ್ ವಿಷಯ ಅಂದಿದ್ನಲ್ಲ, ಸೊ ಕಾಲ್ಸ್ ಇಲ್ಲಿದೆ ನೋಡಿ. ಕಾಲ್ಸ್ ಇದೆ, ಟ್ರಾನ್ಸ್ಕ್ರಿಪ್ಟ್ಸ್ ಇದೆ, ನೋಟ್ಸ್ ಇದೆ, PPT ಇದೆ. PPTನೂ ಅಂತಿದೆ ನಿಮಗೆ. PPT ಇನ್ನ ಈಸಿ ಆಗುತ್ತೆ ನಿಮಗೆ ಕಂಪ್ನಿ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಈ PPT ಅಲ್ಲಿ ಅವ್ರ ಅಂತ ನಿಮಗೆ ಯಾವ ತರ ಅವ್ರ ಪ್ರಾಡಕ್ಟ್ ವರ್ಕ್ ಆಗಿದೆ, ಏನ್ ಗ್ರೋತ್ ಇದೆ, ಯಾವ್ಯಾವ ಸೆಕ್ಟರ್ಸ್ ನಾವು ಟ್ಯಾಪ್ ಮಾಡೋರು. ಸೊ ನೀವು ಇದಲ್ಲೆಲ್ಲ ಅರ್ಥ ಮಾಡ್ಕೊಬಹುದು. ಮಿಕ್ಕಿದ ನಿಮಗೆ ಬ್ಯಾಲೆನ್ಸ್ ಶೀಟು, ಕ್ವಾರ್ಟರ್ಲಿ ರಿಸಲ್ಟ್ಸು, ಪ್ರಾಫಿಟ್ ಅಂಡ್ ಲಾಸು ಎಲ್ಲ ನಿಮ್ಗೆ ಇದಲ್ಲೇ ಕಾಣಿಸುತ್ತೆ. ಓಕೆ ದೆನ್, ಇಷ್ಟೇ ನನ್ನ ಕಡೆಯಿಂದ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್, ಥ್ಯಾಂಕ್ ಯು. ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ಸ್ನ ಮತ್ತೆ ರಿಪೋರ್ಟ್ಸ್ನ. ಓಕೆ, ಥ್ಯಾಂಕ್ ಯು ಸೊ ಮಚ್.